ಮದ್ವೆ ಆಗಿ 2 ವರ್ಷ ಆದ್ರೂನು ನಿಂಗೆ ಕೆಲ್ಸ ಇಲ್ಲ. ಹೆಂಡ್ತಿನ ಸಾಕ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಿನ್ ಹೆಂಡ್ತಿ ನೋಡಿದ್ರೆ ಕಂಪನಿ ಮ್ಯಾನೇಜರ್, ನೀ ನೋಡಿದ್ರೆ ಮನೆ ಮಠ ಇಲ್ದೇ ಇರೋ ಬೆಗ್ಗರ್. ಬಡವನ ಕೋಪ ದೌಡಿಗೆ ಮೂಲ. ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದಾನೆ ಒಳ್ಳೇದು. ಅಮೋಘ್, ಕಾಫಿ. ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ಯಾ ನೀನು? ಹೋಗಿ ರಿಲ್ಯಾಕ್ಸ್ ಮಾಡು. ಈ ನನ್ ಕಾಫಿ ನಿನಗೆ. ಲೀಲಾ, ಎಷ್ಟ್ ದಿನ ಅಂತ ಈ ಭಿಕಾರಿನ ಸಾಕ್ತೀಯಾ? ನನ್ ಚಿಂತೆ ಈಗ ಅದಲ್ಲ ಕಣೆ. ಮದ್ವೆಗ್ ಮುಂಚೆ ಯಾವಾಗ್ಲೂ ಖುಷಿಯಾಗಿದ್ದ ಅಮೋಘ್, ಸಡನ್ ಆಗಿ ಅವನಿಗೆ ಏನಾಯ್ತು? 2 ವರ್ಷದಿಂದ ಅವನ ಮನ್ಸಲ್ಲಿ ಏನಿದೆ? ಯಾಕೆ ಈ ರೀತಿ ಬದಲಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬದ್ಲಾಗಿರೋದು ಅವನ್ಗಿಂತ ಜಾಸ್ತಿ ನೀನು. ನಿನ್ ಮುಖದಲ್ಲಿ ನಗು ನೋಡಿ ಎಷ್ಟೋ ದಿನ ಆಯ್ತು. ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡು. ಈ ನಿನ್ ಭಿಕಾರಿ ಗಂಡನ್ನ ಹಳೆ ಕಾಲದ ಮುದುಕಿ ತರ ನೋಡ್ಕೊಳ್ಳೋದ್ ಬಿಟ್ಟು ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿರು. Yeah, tell me. What? ಲೀಲಾ, ಏನಾಯ್ತು? ಲೀಲಾ, ಏನಾಯ್ತು? ಲೀಲಾ, ಯಾಕೆಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಯಾವತ್ತೂ ಆಗ್ತಾ ಇರೋ ಲಾಸ್ ನಮ್ ಕಂಪನಿಗೆ ಇವತ್ತಾಗಿದೆ. 1 ವಾರದಲ್ಲಿ 50 ಕೋಟಿ ಬೇಕು. ಫಂಡಿಂಗ್ ಹೇಗ್ ಮಾಡೋದು? ಯಾರ ಹತ್ರ ದುಡ್ಡು ಕೇಳೋದು? ಈ ಟೈಮಲ್ಲಿ ಯಾರು ಅಮೌಂಟ್ ಕೊಡ್ತಾರೆ? ಒಂದ್ ವೇಳೆ ಅಮೌಂಟ್ ಏನಾದ್ರೂ ಅರೇಂಜ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಕಂಪನಿನೂ ಮುಳುಗೋಗುತ್ತೆ, ನಾವು ಮುಳುಗೋಗ್ತೀವಿ. ಹೇ ಲೀಲಾ, ಇಂಡಿಯಾದ ನಂಬರ್ 1 ಕಂಪನಿ ಅರಸು ಮೀಡಿಯಾದಲ್ಲಿ ಮ್ಯಾನೇಜರ್ ಆಗಿ ಬಾಲ ವರ್ಕ್ ಮಾಡ್ತಿದ್ದಾನೆ. ಅವನ್ ಹೇಗೂ ನಿನ್ ಫ್ರೆಂಡ್ ಅಲ್ವಾ? ಒಂದ್ ಮಾತ್ ಕೇಳಿದ್ರೆ ಪಕ್ಕಾ ನಿನ್ ಪ್ರಾಬ್ಲಮ್ಗೆ ಆನ್ಸರ್ ಸಿಗುತ್ತೆ. ಅವನ್ನ ಕೇಳಿದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಸರಿ, ಒಂದ್ ಮಾತು ಕೇಳ್ತೀನಿ. ಹೋಗಿ ಹೋಗಿ ಆ ಬಾಲನ ಹತ್ರ ಹಣ ಕೇಳೋದ? ನೀನೇನು ವರಿ ಮಾಡ್ಬೇಡ. ಬಾಲನ್ ಹತ್ರ ಕೇಳು ಅಷ್ಟೇ. He'll take care of everything. 50 crores, right? Don't worry. ಲೀಲಾ, ನಿನಗೆ ಬೇಕಾಗಿರೋ 50 ಕೋಟಿ ನಾನು ಕೊಡ್ತೀನಿ. ಅದಕ್ಕೆ ಆ ಬಾಲನ ಕೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಲ್ಲ ಸಾವ್ಕಾರ್ ಸಾಹೇಬ್ರೆ, ನಿನ್ನ ಹತ್ರ ಊಟ ಮಾಡೋಕ್ಕೂ 50 ರೂಪಾಯಿ ದುಡ್ಡಿಲ್ಲ. ಅಂಥದ್ರಲ್ಲಿ 50 ಕೋಟಿ ಎಲ್ಲಿಂದ ತಗೊಂಡ್ಬರ್ತೀಯ? ಅಯ್ಯೋ, ಹೋಪ್ಲೆಸ್ ಫೆಲೋ. ಅಮೋಘ್, ಅಮೌಂಟ್ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ನಾನು ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ. ಡೋಂಟ್ ವರಿ. ಎಂಥ ಶ್ರೀಮಂತ ಹೆಂಡ್ತಿಗೆ ಎಂಥ ಬೆಗ್ಗರ್ ಗಂಡ. ವಾವ್, ಗ್ರೇಟ್. ಅಮೋಘ್, ಅಮೋಘ್, ಊಟ ಮಾಡೋಕ್ಕೂ 50 ರೂಪಾಯಿ ದುಡ್ಡಿಲ್ಲ. ಎಂಥ ಶ್ರೀಮಂತ ಹೆಂಡ್ತಿಗೆ ಎಂಥ ಬೆಗ್ಗರ್ ಗಂಡ. 2 ವರ್ಷ ಆದ್ರೂ ಕೆಲಸ ಕಾರ್ಯ ಇಲ್ಲದೆ ನನ್ನ ಮಗಳು ದುಡ್ಡಲ್ಲೇ ಬಿಟ್ಟಿ ಕುಳ್ ತಿನ್ಕೊಂಡು ಬಿದ್ದಿದ್ಯಲ್ಲ, ನಿಂದು ಒಂದು ಗಂಡ ಜನ್ಮನ. ಹಲೋ, ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಿತ್ತು. ನಿಮ್ಮ ಮೊಬೈಲ್ ಆ್ಯಪ್ನಲ್ಲೇ ಚೆಕ್ ಮಾಡ್ಬೋದಿತ್ತಲ್ಲ. ನನ್ನ ಹತ್ರ ಸ್ಮಾರ್ಟ್ಫೋನ್ ಇಲ್ಲ. ಸರ್, ನಿಮ್ಮ ನೇಮ್ ಮತ್ತೆ ಡೆಬಿಟ್ ಕಾರ್ಡ್ನ ಲಾಸ್ಟ್ 4 ಡಿಜಿಟ್ ನಂಬರ್ ಹೇಳಿ. ನನ್ನ ಹೆಸರು ಅಮೋಘ್. ಲಾಸ್ಟ್ 4 ಡಿಜಿಟ್ ನಂಬರ್ 4242.
ನಿಮ್ಗೇನ್ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಪದೇ ಪದೇ ಫೋನ್ ಮಾಡ್ಕೊಂಡು ದುಡ್ಡು ಎಷ್ಟಿದೆ ಅಂತ ಕೇಳ್ತಾನೆ ಇರ್ತಿರಲ್ಲ. ನಿಮ್ಮ ಅಕೌಂಟ್ ಅಲ್ಲಿ 2 ವರ್ಷದಿಂದ 20 ರೂಪಾಯಿ ಮಾತ್ರನೇ ಇರೋದು ರೀ. ಈ ರೀತಿ ದಿನಾ ಕಾಲ್ ಮಾಡಿ ಟಾರ್ಚರ್ ಮಾಡಬೇಡಿ. ನನ್ನ ಹಣೆ ಬರನೇ ಸರಿ ಇಲ್ಲ. ಯಾವಾಗಲೂ ನನ್ನ ಅಕೌಂಟ್ ಖಾಲಿನೇ ಇರುತ್ತೆ. ಹೇಳ್ಕೊಳಕ್ಕೊಂದೊಳ್ಳೆ ಜಾಬು ಇಲ್ಲ. ಆದರೆ ಹೇಳೋಕೆ ನನ್ನ ಹತ್ರ ರಹಸ್ಯ ಇದೆ. ಆದರೆ ಆ ರಹಸ್ಯ ಈಗಲೇ ಎಲ್ರಿಗೂ ಹೇಳಿದ್ರೆ ಯಾರೂ ನಾನು ನಂಬೋಲ್ಲ. ಎರಡು ವರ್ಷ ಆದಮೇಲೆ ಕಾಲ್ ಮಾಡಿದ್ದೀರಾ. ಹೇಗಿದ್ದೀರಾ? ಮತ್ತೆ ಮುಂದೇನು ಮಾಡೋದು? ಹಲೋ 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 ಇದೇ ಸರಿಯಾದ ದಾರಿ. ಡೋಂಟ್ ವರಿ, ಟೇಕ್ ಇಟ್ ಈಸಿ. Yeah. ಟೆನ್ಷನ್ ತಗೊಳಕ್ ಹೋಗ್ಬೇಡ. ನಾಳೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ. ಆಯ್ತಾ? Yeah. ಬಾಯ್. ಬಾಯ್. ಏನ್ ಬೇಗರ್ ಸಾಹೇಬ್ರೆ, ದುಡ್ಡು ಅರೇಂಜ್ ಆಯ್ತಾ? ಭಿಕ್ಷೆ ಬೇಡಿದೆಲ್ಲ ಆಗಿದ್ರೆ ಬೇಗ 50 ಕೋಟಿ ತಗೊಂಡ್ ಹೋಗಿ ಲೀಲಾ ಕೊಡು, ಮರಿಬೇಡ. ಅಮೋಘ್, ಅತ್ತೆ, ನನ್ನ ಕಾಲ್ ತುಂಬ ನೋಯ್ತಾ ಇದೆ. ಎಣ್ಣೆ ಬಿಸಿ ಮಾಡ್ಕೊಬಾ ಹೋಗು. ಅತ್ತೆ, ಎಣ್ಣೆ ಬಿಸಿಯಾಗಿದೆ, ತಗೊಳ್ಳಿ. ಹಲೋ, ಎಣ್ಣೆ ಇಟ್ಟು ಹೋಗ್ಬಿಟ್ರೆ ನನ್ನ ಕಾಲು ನೋವು ಹೋಗ್ಬಿಡತ್ತಾ? ಎಣ್ಣೆ ಹಚ್ಚಿ ಯಾರೋ ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡೋ, ಹಚ್ಚು, ಮಸಾಜ್ ಮಾಡು. ಏಯ್, ಕ್ಲೀನಾಗಿ ಮಸಾಜ್ ಮಾಡು. ಸರಿಯಾಗಿ ಕೆಲಸನೂ ಕಲ್ತಿಲ್ವಲ್ಲೋ. ಈ ಮನೆಯಿಂದ ಹೊರಗೆ ಹಾಕಿದ್ರೆ ಅದು ಹೇಗೆ ಹೊರಗಡೆ ಜೀವನ ಮಾಡ್ತೀಯೋ ಏನೋ. ಅದು ಎಷ್ಟು ಚೀಪಾಗಿ ನೋಡ್ತಿರೋ ನೋಡಿ. ಆದರೆ ಮುಂದೊಂದು ದಿನ ನಾನು ಯಾರು ಅಂತ ಗೊತ್ತಾಗುತ್ತಲ್ಲ, ಅವತ್ತು ನಿಮಗೆಲ್ಲ ನೋಡ್ಕೋತೀನಿ. ಇಷ್ಟಕ್ಕೂ ನಾನು ಹೆಂಡ್ತಿ ಶ್ರೀಲೀಲಾಗೋಸ್ಕರ ಮಾತ್ರ ನೀವು ಕೊಡೋ ಹಿಂಸೆನೆಲ್ಲ ಸಹಿಸ್ಕೋತಾ ಇದ್ದೇನೆ. ಇಲ್ಲ ಅಂದರೆ ಇಲ್ಲಿ ನಡೆಯೋ ಕಥೆನೇ ಬೇರೆ ಇರ್ತಾಯಿತ್ತು. ಅತ್ತೆ, ಕೆಲಸ ಎಲ್ಲ ಆಯಿತು, ನಾನು ಹೊರಡ್ಲಾ? ಅಮೋಘ್, ನಿನಗೆ ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ. ನನ್ನ ಮಗಳಿಗೆ ಮಗು ಕೊಡೋ ಯೋಗ್ಯತೆನೂ ಇಲ್ಲ. ಯಾಕೋ ಸುಮ್ಮನೆ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದೀಯಾ? ಅಮೋಘ್, ಆಗ್ಲೇ ಲೇಟ್ ಆಯ್ತು, ಮಲಗ್ ಬಾ. ಬಾ ಅಂದ್ರೆ ಏನ್ ಮಾಡ್ತಿದ್ಯಾ? ಬಾ. ಈ ಲೀಲಾ ಅದು ಯಾವಾಗ ಬದಲಾಗ್ತಾಳೋ ಏನೋ. ಈ ವೇಸ್ಟ್ ಬಾಡಿಗೆ ಅದು ಯಾವಾಗ ಡಿವೋರ್ಸ್ ಕೊಡ್ತಾಳೋ. ಈ ಮನೆಗೆ ಶ್ರೀಮಂತಾಳಿಯನ್ನು ಯಾವಾಗ ಕರ್ಕೊ ಬರ್ತಾಳೋ ಏನೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಬಿಸಿ ಬಿಸಿ ಕಾಫಿ ರೆಡಿ.
ಇಷ್ಟೊಂದು ಹ್ಯಾಪಿ ಆಗಿದ್ದಾನಲ್ಲ. ಓ ಮೈ ಗಾಡ್, ಇವತ್ತು ಭಾನುಪ್ರಕಾಶ್ ಮೀಟಿಂಗ್ ಅಲ್ವಾ? ಬೇಗ ರೆಡಿ ಆಗಬೇಕು. ಕಾರ್ ತಗೊಂಡ್ ಹೋಗ್ಬೇಡ ಅಂತ ಅಮ್ಮಂಗೆ ಎಸ್ಸಲ್ಲಿ ಹೇಳಿದ್ರು ಕೇಳಲ್ಲ. ಮೊದ್ಲೇ ಲೇಟ್ ಆಗಿದೆ. ಬುಕ್ ಮಾಡಿರೋ ಕ್ಯಾಬ್ ಯಾವಾಗ ಬರುತ್ತೋ ಏನೋ. ಡೋಂಟ್ ವರಿ ಲೀಲಾ, ಇವತ್ತು ಆಫೀಸ್ ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೇನೋ ಹೋಗ್ತೀಯಾ ಸರಿ, ಯಾವ್ದ್ರಲ್ಲಿ ಕರ್ಕೊಂಡ್ ಹೋಗ್ತೀಯಾ? ಇನ್ ಅರ್ಧ ಗಂಟೆಲಿ ಅಲ್ಲಿರ್ಬೇಕು. ಡೋಂಟ್ ವರಿ. ಸ್ಕೂಟ್ರಲ್ಲಿ ಆಫೀಸಿಗೆ ಕರ್ಕೊಂಡು ಹೋಗ್ತಾನ. ಅಷ್ಟೊಂದಾಗಿ ಚಿಂತೆ ಮಾಡ್ತೀಯಾ? ನಾನು ಇದೀನಲ್ವಾ, ಬಾ ಕೂತ್ಕೋ. ಸರಿ. ಹೋಗೋಣ. ಹಾಯ್ ಬಾಲಾ. ಹಾಯ್ ಲೀಲಾ. ಮೀಟ್ ಮೈ ಹಸ್ಬೆಂಡ್ ಅಮೋಘ್. ಹಾಯ್. ಅಮೋಘ್, ನಾನು ಹೇಳ್ತಿದ್ನಲ್ಲ ನನ್ನ ಫ್ರೆಂಡ್ ಬಾಲಾ ಅಂತ, ಅದು ಇವರೇ. ಇಂಡಿಯಾದ ನಂಬರ್ 1 ಮೀಡಿಯಾ ಕಂಪನಿ ಆದ ಅರ್ಸು ಮೀಡಿಯಾ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವತ್ತಿನ ನಮ್ಮ ಕಂಪ್ನಿಗೆ ಇವರೇ ಇನ್ವೆಸ್ಟರ್. ಲೀಲಾ, ಇವತ್ತು ನೀನು ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ ಅಂತ ಗೊತ್ತು, ಬಟ್ ಸ್ಟಿಲ್ 1 ಅವರ್ ಮುಂಚೆನೆ ನಿನ್ನ ಮೀಟ್ ಮಾಡೋಕ್ಕೆ ನಿನ್ನ ಆಫೀಸ್ವರೆಗೂ ಬಂದಿದ್ದೀನಿ, ಜಸ್ಟ್ ಬಿಕಾಸ್ ಆಫ್ ಯು. ಇಲ್ಲ, ನೀನು ಇವತ್ತು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ. ಆದರೆ ನಿಮ್ಮ ಮನೆ ಕೆಲಸ ಒಂಥರ ಇರೋ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಆಫೀಸಿಗೆ ಬರಬಾರ್ದಾಗಿತ್ತು. ಈ ಥರ ಸ್ಕೂಟ್ರಲ್ಲಿ ಬರೋ ಬದಲು ನನಗೆ ಹೇಳಿದ್ದಿದ್ರೆ ಹೊಸ ಕಾರೇ ಗಿಫ್ಟ್ ಮಾಡ್ತಿದ್ನಲ್ಲ. ಎನಿವೇ, ಇರಲಿ ಬಿಡು. ಲೀಲಾ, ಐ ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಯು. ಲೀಲಾ, ನಿನಗೆ ಡ್ರೀಮ್ ನೆಕ್ಲೆಸ್ ಅಂದರೆ ಇಷ್ಟ ಅಲ್ವಾ? ನಿನಗೋಸ್ಕರ ಆರ್ಡರ್ ಮಾಡಿ ತರಿಸಿದ್ದೀನಿ. ಹ್ಯಾವ್ ಇಟ್. ನನ್ನೇ ಕೆಲಸ ಅನ್ನೋದಲ್ಲದೆ ನನ್ನ ಮುಂದೆನೇ ನನ್ನ ಹೆಂಡ್ತಿನ ಹೊಗಳ್ತೀಯ. ಇವಾಗ ಏನು ಮಾಡ್ತೀನಂತ ನೋಡು. ಹೇ, ಇದು ಡ್ರೀಮ್ ನೆಕ್ಲೆಸ್ ಅಲ್ವಾ? ಎಸ್, ಇಂಡಿಯಾದಲ್ಲಿ ಒಬ್ಬರ ಹತ್ರ ಮಾತ್ರ ಇದೆ ಅಂತ, ಹೌದಾ? ಅಫ್ಕೋರ್ಸ್. ಪ್ರಪಂಚದಲ್ಲಿ 8 ವರ್ಷ ಮಾತ್ರ ಇದೆ ಅಂತ. ಓಹ್ ಮೈ ಗುಡ್ನೆಸ್, ಇದು ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಇದು ನನ್ನ ಪುಣ್ಯ. ಕೆನ್ ಐ ಸೀ ಇಟ್? ಅಮೋಘ್! Hey, you! What the hell? ಓ ಸಾರಿ, ರಿಯಲಿ ಸಾರಿ. ಮೈ ಗಾಡ್. Hey, ಇದ್ರ ವ್ಯಾಲ್ಯೂ ಗೊತ್ತಾ ನನಗೆ? ಟರ್ಟಿ ಫೆಲೋ. ಇದು ಡ್ರೀಮ್ ನೆಕ್ಲೆಸ್. ಈ ತರ ಹರಿದೋಗಿರೋ ಬಟ್ಟೆ ಹಾಕೊಂಡಿರೋ ನಿನ್ನಂತ ಬಿಕಾರಿಗಳ ಕಣ್ಣಿಂದ ನೋಡೋದೇ ಒಂದು ಪುಣ್ಯ. ಏನೋ ಪಾಪ ನೋಡ್ಲಿ ಅಂತ ಕೈ ಕೊಟ್ರೆ ಅದನ್ನೇ ಹಾಳು ಮಾಡಿದ್ಯಲ್ಲ. ಇವತ್ತು ನಿನ್ನ ಕತೆ ಮುಗೀತು ಅಂತಾನೆ ಅರ್ಥ. ಮೋಸ ಹೋದೆಯಲ್ಲೋ ಬಾಲ. ನಿಜವಾದ ಡ್ರೀಮ್ ನೆಕ್ಲೆಸ್ ಕೆಳಗಡೆ ಬಿದ್ದರೆ ಈ ಥರ ಪುಡಿ ಪುಡಿ ಆಗಲ್ಲ. ಇದು ನಿಜವಾದ ಡ್ರೀಮ್ ನೆಕ್ಲೆಸ್ ಅಲ್ಲ, ಇಟ್ಸ್ ಅ ಕಾಪಿ ವರ್ಷನ್. ಯಾರೋ ನಿನಗೆ ಸರಿಯಾಗಿ ಅಮರ್ಸಿದ್ದಾರೆ. ಲೀಲಾ ಮುಂದೆ ಹೇಗೋ ಬಿಲ್ಡಪ್ ಕೊಟ್ಟು ಲೀಲಾ ನನ್ನ ಇಷ್ಟಪಡುವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಈ ತಿರ್ಪೆ ನನ್ನ ಮಗ ಬಂದು ಎಲ್ಲ ಪ್ಲಾನ್ ಹಾಳು ಮಾಡ್ದ. ಏನಿಲ್ಲ, ನನಗೆ ಅವಮಾನ ಮಾಡಬೇಕು ಅಂತಾನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ? ಈ ಥರ 4 ನನ್ನ ಮಕ್ಕಳೆಲ್ಲ ನಂಗೆ ಅವಮಾನ ಮಾಡೋ ಥರ ಆಯಿತು. ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಲೀಲಾ. ಇಲ್ಲ ಬಾಲ. ಗುಡ್ ಬಾಯ್. ಅಮೋಘ್, ಬಾಲ ಬಾಲ ಪ್ಲೀಸ್ ಲಿಸನ್ ಟು ಮೀ. ದಯವಿಟ್ಟು ನನ್ನ ಮಾತು ಕೇಳಿ. ಡೋಂಟ್ ಗೋ ಬಾಲ. ಬಾಲ, ಅಮೋಘ್, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ನಾನು ಹೇಗಾದ್ರೂ ಮಾಡಿ ಬಾಲನಿಂದ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ ಅಂತ ಇದ್ದೆ. ಆ ಪ್ಲಾನ್ ಎಲ್ಲ ನಿನ್ನಿಂದ ಹಾಳಾಗೋಯ್ತು. ಅಮೋಘ್, ನೆನ್ನೆ ಹೇಳ್ದಲ್ಲ 50 ಕೋಟಿ ಅಡ್ಜಸ್ಟ್ ಮಾಡ್ತೀನಿ ಅಂತ. ನೀನ್ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಅದು ನಾಳೆ ಸಂಜೆ ಅಷ್ಟರಲ್ಲೇ. ಎಷ್ಟು ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಎಲ್ಲ ಹೋಗಿದ್ದಾನೆ ಇವನು. ಅಯ್ಯೋ, ಹೋಯ್ತು ಪೀಡೆ ಅಂದ್ರೆ. ಮತ್ತೆ ಬಂದ್ನಲ್ಲ. ತಿನ್ನಕ್ಕೆ ಮಲ್ಗಕ್ಕೆ ಈ ಮನೆ ಬಿಟ್ರೆ ಮತ್ತೆ ಜಾಗ ಇದೆ ಇವನಿಗೆ. ಇವನು ನನ್ನ ಮಗಳ ಜೀವನನ ಹಾಳು ಮಾಡೇ ಹೋಗೋದು ಅಂತ ಅನ್ಸತ್ತೆ. ಸರ್ ಪ್ಲೀಸ್ ಪ್ಲೀಸ್ ಒಂದ್ ವಾರ ಟೈಮ್ ಕೊಡಿ. ನೋ 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 ನೋ, ನಾನು ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಆಗೋದೇ ಇಲ್ಲ. ನಾಳೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ತೀವಿ. ಅಂಡ್ ನಿಮ್ ಮನೆ, ನಿಮ್ ಕೆಲ್ಸ ಎಲ್ಲ ಹೋಗುತ್ತೆ. ಅಮೋಘ್, ನೀನ್ ಇವತ್ ಸುಮ್ನಿದ್ರೆ ನಮ್ ಕಂಪನಿ ಅಷ್ಟೇ ಅಲ್ಲ, ಈ ಮನೆ, ನಮ್ ಮಾನ ಮರ್ಯಾದೆ ಎಲ್ಲ ಉಳಿತಿತ್ತು. ಬೆಳಿಗ್ಗೆ ಇನ್ವೆಸ್ಟ್ ಮಾಡಕ್ ಬಂದಿದ್ ಬಾಲಾಗೆ ಅವಮಾನ ಮಾಡ್ದೆ. ನನಗೀಗ ಬೇರೆಲ್ಲೂ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ. ಸಡನ್ ಆಗಿ ಅಷ್ಟೊಂದು ದುಡ್ಡನ್ನ ಯಾರು ಕೊಡ್ತಾರೆ? ನಿನಗೆ ಬೇಕಾಗಿರೋ 50 ಕೋಟಿ ಈ ಬ್ಲ್ಯಾಕ್ ಕಾರ್ಡಲ್ಲಿದೆ. ಅಮೋಘ್, ತಮಾಷೆ ಮಾಡೋ ಟೈಮ್ ಆಯ್ತು. ನಿನಗೇನಾದ್ರು ಡೌಟ್ ಇದ್ದರೆ ನೀನೇ ಚೆಕ್ ಮಾಡ್ಕೊ. ಇದ್ರ ಪಾಸ್ವರ್ಡ್ ನಿನ್ನ ಡೇಟ್ ಆಫ್ ಬರ್ತ್. $50 ಕೋಟಿ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ಅಮೋಘ್. ಅಮೋಘ್, ನಿನ್ ನೇಮ್ ಮುಂದೆ ಅರಸು ಅಂತ ತೋರಿಸ್ತಿದೆ. ಅರಸು ಅಂತಂದ್ರೆ ಇಂಡಿಯಾದಲ್ಲೇ ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್. ದಿ ಗ್ರೇಟ್ ಅರಸು ಫ್ಯಾಮಿಲಿಗೆ ಸೇರಿದವನ ನೀನು. ಅಂದ್ರೆ ಆರ್ ಯು ಅಮೋಘ್ ಅರಸ್? ಹಾಗಾದ್ರೆ ಈ ಅಮೋಘ್ ಯಾರು? ಕಡು ಬಡವನ ಹಾಗೆ ಜೀವನ ಮಾಡ್ತಿರೋ ಅಮೋಘ್ ಹತ್ರ ಅಷ್ಟೊಂದು ಹಣ ಬಂದಿದ್ದಾದ್ರೂ ಹೇಗೆ? ಅಮೋಘ್ ಶ್ರೀಮಂತಾನ? ಒಂದು ವೇಳೆ ಶ್ರೀಮಂತಾನೆ ಆಗಿದ್ರೆ ಕೆಲಸದವನ ಹಾಗೆ ಮನೆ ಅಳಿಯಂತರ ಬದುಕ್ತಿರೋದಾದ್ರೂ ಯಾಕೆ? ಯಾರಿಗೂ ತಿಳಿಯದ ಅಮೋಘ್ ಜೀವನದ ರಹಸ್ಯ ತಿಳಿಬೇಕಾ? ಹಾಗಾದ್ರೆ ಇನ್ಯಾಕ್ ತಡ, ಡೌನ್ಲೋಡ್ ಮಾಡಿ ಪಾಕೆಟ್ FM. ಕೇಳ್ತಾ ಇರಿ ಅರಸು.